ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ಅನ್ನುವುದನ್ನು ನೋಡೋಣ. ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವೆಲ್ಕಮ್ ಟು ಆಲ್. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್. ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಐ ನೀಡ್ ಸಮ್ ಮನಿ. ಇಲ್ಲಿ ನೀಡ್ ಅನ್ನೋ ಪದ ಬಳಕೆ ಮಾಡಲಾಗಿದೆ, ಏಕೆಂದರೆ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡುತ್ತಿದ್ದೇವೆ, ಆರ್ಡರ್ ಮಾಡುತ್ತಿಲ್ಲ. ಆರ್ಡರ್ ಮಾಡೋ ಸಮಯದಲ್ಲಿ ವಾಂಟ್ ಪದವನ್ನು ಬಳಸಬೇಕು. ಸೆಕೆಂಡ್ ಸೆಂಟೆನ್ಸ್, ನನಗೆ ಸ್ವಲ್ಪ ನೀರು ಬೇಕು. ಐ ವಾಂಟ್ ಸಮ್ ವಾಟರ್. ಇಲ್ಲಿ ವಾಂಟ್ ಪದವನ್ನು ಉಪಯೋಗಿಸಲಾಗಿದೆ. ಐ ವಾಂಟ್ ಸಮ್ ವಾಟರ್, ಯಾಕಂದರೆ ನಾವು ಯಾರಿಗಾದರೂ ನೀರು ಕೇಳುವಾಗ ಆರ್ಡರ್ ಫಾರ್ಮ್ನಲ್ಲೇ ಕೇಳ್ತೇವೆ, ರಿಕ್ವೆಸ್ಟ್ ಮಾಡಿ ಜಾಸ್ತಿ ಮ್ಯಾಕ್ಸಿಮಮ್ ಟೈಮ್ ಕೇಳೋದಿಲ್ಲ. ಸೊ ನೀವು ನೀಡಬೇಕಾದ್ರೂ ಉಪಯೋಗಿಸ್ಕೋಬಹುದು. ಥರ್ಡ್ ಸೆಂಟೆನ್ಸ್, ಅಲ್ಲಿಗೆ ಹೋಗುವುದು ವ್ಯರ್ಥ. ಇಟ್ ಈಸ್ ಅನ್ಲೆಸ್ ಟು ಗೋ ದೇರ್. ಇಟ್ ಈಸ್ ಅನ್ಲೆಸ್ ಟು ಗೋ ದೇರ್. ಇನ್ನೂ ಅಲ್ಲಿಗೆ ಹೋಗಿಲ್ಲ, ಅಲ್ಲಿ ಹೋಗುವುದು ವ್ಯರ್ಥ. ಫೋರ್ತ್ ಸೆಂಟೆನ್ಸ್, ಅವನು ಓದುತ್ತಿದ್ದಾನೆ. ಹಿ ಈಸ್ ರೀಡಿಂಗ್. ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು, ಹಿ ಈಸ್ ರೀಡಿಂಗ್ ದ ಬುಕ್ ಅಥವಾ ಹಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ನಿಮ್ಮ ಹತ್ತಿರ ಬೈಕ್ ಇದೆಯೇ? ನಾವಿಲ್ಲಿ ಕೇಳ್ತಾ ಇದ್ದೀವಿ, ಕ್ವಶನ್ ಕೇಳ್ತಾ ಇದ್ದೀವಿ. ಡೂ ಯು ಹ್ಯಾವ್ ಬೈಕ್? ಡೂ ಯು ಹ್ಯಾವ್ ಬೈಕ್? ಸಿಕ್ಸ್ತ್ ಸೆಂಟೆನ್ಸ್, ಅವಳು ತಿನ್ನುತ್ತಿದ್ದಾಳೆ. ಶಿ ಈಸ್ ಈಟಿಂಗ್. ಇದಕ್ಕೆ ನೀವು ಆ್ಯಡ್ ಮಾಡ್ಬೋದು, ಶಿ ಈಸ್ ಈಟಿಂಗ್ ಪಿಜ್ಜಾ. ನೆಕ್ಸ್ಟ್ ಸೆಂಟೆನ್ಸ್, ಅವನು ಕರೆಯುತ್ತಿದ್ದಾನೆ. ಹಿ ಈಸ್ ಕಾಲಿಂಗ್. ಅವನು ನನ್ನನ್ನು ಕರೆಯುತ್ತಿದ್ದಾನೆ. ಅದನ್ನು ಹೇಳಬೇಕಂದ್ರೆ ಹಿ ಈಸ್ ಕಾಲಿಂಗ್ ಟು ಮೀ, ಹೀಗೆ ಹೇಳಬಹುದು. ನೆಕ್ಸ್ಟ್ ಸೆಂಟೆನ್ಸ್, ನೀವು ನನಗೆ ಸ್ವಲ್ಪ ಮಾಹಿತಿ ಕೊಡಬಹುದೇ? ನೀವು ನನಗೆ ಸ್ವಲ್ಪ ಮಾಹಿತಿ ಕೊಡಬಹುದೇ? ಇಲ್ಲಿ ನಾವು ರಿಕ್ವೆಸ್ಟ್ನಲ್ಲಿ ಕೇಳ್ತಿರೋದು, ಕ್ಯಾನ್ ಯು ಗಿವ್ ಮಿ ಸಮ್ ಇನ್ಫಾರ್ಮೇಷನ್? ಕ್ಯಾನ್ ಯು ಗಿವ್ ಮಿ ಸಮ್ ಇನ್ಫಾರ್ಮೇಷನ್? ನೆಕ್ಸ್ಟ್ ಸೆಂಟೆನ್ಸ್, ಅದು ಸುಡುತ್ತಿದೆ. ಇಟ್ ಈಸ್ ಬರ್ನಿಂಗ್. ಇಟ್ ಈಸ್ ಬರ್ನಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಬರುತ್ತಿದ್ದಾನೆ. ಅವನು ಇನ್ನೂ ಬಂದಿಲ್ಲ, ಬರುತ್ತಾ ಇದ್ದಾನೆ. ಹಿ ಈಸ್ ಕಮಿಂಗ್. ಹಿ ಈಸ್ ಕಮಿಂಗ್ ಅಂದರೆ ಇಲ್ಲಿ ಕ್ರಿಯೆ ಪೂರ್ಣಗೊಂಡಿಲ್ಲ. ನೆಕ್ಸ್ಟ್, ಅವಳು ಕುಣಿಯುತ್ತಿದ್ದಾಳೆ. ಶಿ ಈಸ್ ಡ್ಯಾನ್ಸಿಂಗ್. ಶಿ ಈಸ್ ಡ್ಯಾನ್ಸಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ನಿಮಗೆ ಹೇಗೆ ಗೊತ್ತು? ನಮಗೆ ಯಾರಾದರೂ ಒಂದು ವಿಷಯ ಹೇಳಿದಾಗ ನಾವು ಅವರಿಗೆ ಕೇಳ್ತೀವಿ, ಇದು ನಿಮಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದರು? ಸೊ ಇದರ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.